ನಿಮಗೆ ಈ ಮನೇಲಿ ಜಾಗ ಬೇಕಾಗಿತ್ತು, ಅದಕ್ಕೆ ನೀವು ನನ್ನ ಮದುವೆ ಆದ್ರೆ. ವಿರಾಟ್, ಇಲ್ಲಿ ಎಷ್ಟು ನೋವಾಗ್ತಿದೆ ಗೊತ್ತಾ? ಹುಡುಗರು ತುಂಬಾ ನಿಯತ್ತಾಗಿ ಪ್ರೀತಿಸ್ತಾರೆ ಅಂತ ನಿಮಗೆ ಅನ್ಸೋದೇ ಇಲ್ವಾ? ಯಾಕೆ ಹುಡುಗರು ಪ್ರೀತಿ ಬರೀ ನಿಮಗೆ ಏಣಿಯಾಗೆ ಕಾಣಿಸುತ್ತಾ? ನೀವು ಏಣಿ ಹತ್ಕೊಂಬಂದು ನಮ್ಮ ಹೃದಯನ ಸೇರ್ಕೋತೀರಾ ಅಂತ ಅನ್ಕೊಂಡ್ರೆ ನಿಮ್ಮ ಗುರಿನ ತಲುಪಿ ನಮ್ಮ ಕಡೆ ನಗ್ನಗ್ತಾ ಕೈ ಬೀಸಿ ಮಾಯ ಆಗ್ಬಿಡ್ತೀರಾ ಅಲ್ವಾ? ಯಾಕೆ? ನಮಗೂ ನಿಮ್ಗೆ ಹಾಗೆ ಮನ್ಸಿರುತ್ತೆ, ಜಲ್ಲಿಕಲ್ಲ. ನೀವು ಹೆಣ್ಮಕ್ಳು ಮದುವೆ ಆದ್ಮೇಲೆ ಎಲ್ಲ ಸಂಬಂಧಗಳನ್ನ ಉಳಿಸ್ಕೊಳಕ್ ನೋಡ್ತಾ ಇರ್ತೀರ, ಆದ್ರೆ ನಾವು ಎಲ್ಲ ಸಂಬಂಧನೂ ನಿಮ್ಮಲ್ಲೇ ನೋಡ್ತಾ ಇರ್ತೀವಿ. ಆಗಲ್ಲ, ನಿಮಗೆ ಅರ್ಥ ಆಗಲ್ಲ. ನನ್ನ ಸ್ಥಾನ ಏನು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಮತ್ತೆ ನನ್ನ ಎಕ್ಸ್ಪೆರಿಮೆಂಟ್ ಆಗಿ ಬಳಸ್ಕೊಳ್ಬಿಡಿ ಪ್ಲೀಸ್ ಸಿಂಧೂರೆ, ಪ್ಲೀಸ್. ಹಾಗೆ ನಿಮ್ಮ ಮನಸ್ಸಿಗೆ ನೋವಾಗೋ ಹಾಗೆ ನೀವು ನಡ್ಕೋಬೇಡಿ. ಮತ್ತೆ ನಾನು ನಿಮಗೆ ಏನೇನೋ ಹೇಳಿ ಡಿಸ್ಟರ್ಬೇ ಮಾಡಲ್ಲ. ಮೊದಲು ನೀವು ಹೇಗಿದ್ರು ಈಗಲೂ ಹಾಗೆ ಇರ್ಬೋದು. ನನ್ನ ಮೇಲೆ ಪ್ರೀತಿ ಕಾಳಜಿ ತೋರಿಸೋ ನಾಟಕನೇ ಬೇಡ. ನಾಟಕನ? ಹೇಳಿ ರವಿಕುಮಾರ್. ಗುಡ್ ಮಾರ್ನಿಂಗ್ ಮೇಡಮ್. ಇವತ್ತಿಂದು ಬೋರ್ಡ್ ಅಕೌಂಟ್ಸ್ ಎಲ್ಲ ಆಡಿಟ್ ಆಯ್ತಾ? ಎಸ್ ಮೇಡಮ್, ಆಡಿಟ್ ರಿಪೋರ್ಟ್ ಆಗಿದೆ. ಮತ್ತೆ ಇನ್ನೂ ಅಪ್ಡೇಟ್ ಆಗಿಲ್ಲ? ಮೇಡಮ್, ಅದು ಇಂಪಾರ್ಟೆಂಟ್ ವಿಷಯ ಹೇಳಕ್ ಕಾಲ್ ಮಾಡಿದೆ. ಅದೇನು ಹೇಳಿ. ಮೇಡಮ್, ಇವತ್ತು ಸಂಜೆ ಗ್ಲೋಬಲ್ ಟ್ರೇಡ್ ಅಲೈನ್ಸ್ ಕಡೆಯಿಂದ ಮೀಟಿಂಗ್ ಇದೆ. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಗಳೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಜೊತೆಗೆ ಎಕ್ಸ್ಕ್ಲೂಸಿವ್ ಸಮ್ಮಿಟ್ ಇದೆ, ಅದರಲ್ಲಿ ನೀವು ಜಾಯಿನ್ ಆಗ್ಬೇಕು ಮೇಡಮ್. ಗ್ಲೋಬಲ್ ಟ್ರೇಡ್ ಸಮ್ಮಿಟಾ? ವಾಟ್ ಇಸ್ ದ ಪ್ರಪೋಸಲ್ ರವಿ? ಇಂಟರ್ನ್ಯಾಷನಲ್ ಬಿಸ್ನೆಸ್ ಚೇಂಬರ್ನ ಹೊಸ ಕಮ್ಯುನಿಟಿ ಅವರು ವಸುಂಧರಾ ಗ್ರೂಪ್ ಕಂಪನಿ ಕಡೆಯಿಂದ Q3 ಲಾಜಿಸ್ಟಿಕ್ ಗ್ರೋತ್, ಕ್ಲೈಂಟ್ ರಿಟೆನ್ಷನ್ ರೇಟ್ ಮತ್ತೆ ಪ್ರಾಫಿಟ್ ಮಾರ್ಜಿನ್ ಗ್ರಾಫ್ನ ಅನಲೈಸ್ ಮಾಡಿ ಸ್ಪೆಷಲ್ ಆಫರ್ ಕೊಟ್ಟಿದ್ದಾರೆ. ಹೌದಾ? ಅಷ್ಟೇ ಅಲ್ಲ ಮೇಡಮ್, US ಮಾರ್ಕೆಟ್ ಎಂಟ್ರಿಗೆ ಅಪ್ರೂವಲ್ ಕೊಡ್ತಾರಂತೆ. ಅಮೆರಿಕದ ಜಾರ್ಜಿಯಾದಲ್ಲಿ ನಮ್ಮ ಬ್ರ್ಯಾಂಡ್ನ ಫ್ರಾಂಚೈಸಿನ ಎಕ್ಸ್ಪ್ಯಾಂಡ್ ಮಾಡೋ ಇಂಟರ್ನ್ಯಾಷನಲ್ ಕಾಂಟ್ರಾಕ್ಟ್ನ ಪ್ರಪೋಸಲ್ ನಮ್ಮ ವಸುಂಧರಾ ಕಂಪನಿಗೆ ಬಂದಿದೆ ಮೇಡಮ್. ವಾಟ್? ಅಮೆರಿಕ ಜಾರ್ಜಿಯಾ ಮಾರ್ಕೆಟ್ ಎಕ್ಸ್ಪ್ಯಾನ್ಷನ್? ಹೌದು ಮೇಡಮ್. ದಟ್ಸ್ ಅ ಬೋಲ್ಡ್ ಮೂವ್. ಅವ್ರಿಗೆ ಕನ್ಫರ್ಮೇಶನ್ ಮೇಲ್ ಕಳಿಸ್ಲಾ ಮೇಡಮ್? ಖಂಡಿತ ಕಳಿಸಿ. ಹಾಗೆ ಈವ್ನಿಂಗು ಪ್ರೆಸೆಂಟೇಷನ್ ಡಾಕ್ಯುಮೆಂಟ್ ಫೈಲ್ನ ನನಗೆ PDF ಕಳಿಸಿ, ನಾನು ಅಟೆಂಡ್ ಮಾಡ್ತೀನಿ. ಖಂಡಿತ ಮೇಡಮ್, ಈಗಲೇ ಫಾರ್ವರ್ಡ್ ಮಾಡ್ತೀನಿ. ಅಮ್ಮ, ಈ ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಸೇರ್ತಾರೆ ಅಂದ್ರೇನೆ ನನಗೆ ಭಯ ಆಗತ್ತೆ. ಹೌದು ಕಣೋ, ನೀನು ಹೇಳ್ತಾ ಇರೋದು ಸರಿನೇ. ಮೊದಲು ಎಲ್ಲರೂ ಸೇರಿದ್ರೆ ಖುಷಿ ಇರ್ತಾ ಇತ್ತು. ಈಗ ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಯಾವ ವಿಷಯಕ್ಕೆ ಯಾರು ಏನು ಗಲಾಟೆ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಈ ನಡುವೆ ಈ ಮನೆಯಲ್ಲಿ ಸ್ವಲ್ಪನೂ ನೆಮ್ಮದಿನೇ ಇಲ್ಲ ಕಣೋ. ಅಮ್ಮ, ನನಗನ್ಸುತ್ತೆ ವಿರಾಟ್ ಕುಡ್ದಿರೋ ವಿಷಯ ಅಕ್ಕಂಗೆ ಗೊತ್ತಾಗಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮನ್ನೆಲ್ಲ ಕರೆಸಿದಾಳೆ ಅಂತ. ಅಯ್ಯೋಯ್ಯೋ, ಹೌದಲ್ವಾ? ಹಾಗೇನಾದ್ರೂ ಆದ್ರೆ ಮನೆ ಕುರುಕ್ಷೇತ್ರನೇ ಆಗ್ಬಿಡುತ್ತೆ. ಈ ಅಕ್ಕ ತಂಗಿರು ಈ ಮನೆ ಕಾಲಿಟ್ಟು ಎಲ್ಲರ ಮನ್ಸನ್ನು ಕಲ್ ಮಾಡ್ಬಿಟ್ರು. ಅದೆಲ್ಲಿಂದ ಬಂದ್ ಗಂಟು ಬಿದ್ಬಿಟ್ರು ನಮ್ಮ ಮೊಮ್ಮಕ್ಕಳಿಗೆ. ಅತ್ತೆ, ಅದು ಮನುಷ್ಯ ಮಾಡಿರೋದಲ್ಲ, ದೈವ ನಿರ್ಣಯ.
ಹೌದು ಹೌದು, ದೈವ ನಿರ್ಣಯನೇ. ಹ, ಅದು ನೀನ್ ಈ ಮನೆಗೆ ಬಂದಾಗ್ಲೇ ಗೊತ್ತಾಯ್ತು. ಎಲ್ರು ಬಂದ್ರಾ? ಇಲ್ಲಮ್ಮ, ವಿರಾಟ್ ಬರಬೇಕು. ವಿರಾಟ್, ಆರ್ ಯು ಓಕೆ? ಯಾಕೆ ಹುಷಾರಿಲ್ವಾ? ವಸು, ಅದು ಸ್ವಲ್ಪ ತಲೆನೋವು ಅಂತ ಹೇಳ್ತಾ ಇದ್ದ ಅಷ್ಟೇ. ಮಾಮ್, ಜಸ್ಟ್ ಹೆಡೇಕ್ ಅಷ್ಟೇ. ಈಗ ಐ ಆಮ್ ಆಲ್ ರೈಟ್. ವಿರಾಟ್, ಏನಾಯ್ತು? ನಿಜ ಹೇಳು. ಅತ್ತೆ, ಅಜ್ಜಿ ಹೇಳ್ದಾಗೆ ವಿರಾಟ್ ತುಂಬಾ ತಲೆನೋವು ಅಂತ ಹೇಳ್ತಿದ್ದ. ಸ್ಟ್ರಾಂಗ್ ಆಗಿ ಒಂದು ಕಾಫಿ ಮಾಡ್ಕೊಟ್ಟಿದ್ದೀನಿ. ಸರಿ, ರೆಸ್ಟ್ ತಗೋ, ಸರಿ ಹೋಗುತ್ತೆ. ಆ ವಸು, ನಮ್ಮನ್ನೆಲ್ಲ ಇಲ್ಲಿಗೆ ಬರಕ್ ಯಾಕೆ ಹೇಳಿದ್ದು ಅಂತ ಹೇಳಲೇ ಇಲ್ಲ. ನಿಮ್ ಎಲ್ರ ಹತ್ರನೂ ಖುಷಿಯಾಗಿರೋ ಒಂದು ವಿಚಾರನ ಹಂಚ್ಕೋಬೇಕಾಗಿತ್ತು.